ಉತ್ತರ ಕರ್ನಾಟಕದ ಮೆಣಸಿನಕಾಯಿ ಅಂದ್ರೆ ಏನಂತ ತಿಳ್ಕೊಂಡಿರೋ? ಖಡಕ ಖಾರ ಮೆಣಸಿನಕಾಯಿ. ಹಾ, ನನ್ನ ಮೈ ಮ್ಯಾಗಿನ ಕೋಟ್ ಅಂದ್ರೆ ಏನಂತ ತಿಳ್ಕೊಂಡಿ? ಮದುವೆಯಾಗ ಬ್ಯಾಂಡ್ ಸಟ್ನೂರು ಊದುವಾಗ ಹಾಕೊಳ್ಳೋ ಕೋಟ್ ಅಂತ ತಿಳ್ಕೊಂಡೇನ? ಒಂದ್ ಕೇಸ್ ಜಡ್ನಪ್ಪ ಅಂತಂದ್ರ 7 ವರ್ಷ ಜೇಲ್ನಾಗ ಕೊಳೆಯಂಗ ಮಾಡ್ಯಾನ. ಹಾ, ಹಿಂಗ ಬಾ ದಾರಿಗೆ. ಹಾ 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 ಆತ ಎಕ್ಸ್ಕ್ಯೂಸ್ ಮೀ ಸರ್. ನಮಸ್ಕಾರ ಸರ್. ಹಾ ನಮಸ್ಕಾರ. ಕುಂದ್ರಿ. ಇರ್ಲಿ ಸರ್, ಬೇಡ. ಹಂಗಲ್ರು ತಮ್ಗೊಳ್ರ್ಯಾ, ನಿಂತು ಮಾತಾಡಿದ್ರ ಚಲೋ ಇರಂಗಿಲ್ಲ. ಮೊದಲ ಕುಂದ್ರಿ, ವ್ಯಾಪಾರ ಬೇಕಲ್ಲ, ಆಮೇಲೆ ಮಾತಾಡೋಣ. ಕುಂದ್ರಿ. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳೋ. ಏ ಹುಡುಗಿ, ಹೊಸ ಹುಡುಗರು ಬಂದಾವ, ಒಂದ್ 3-4 ಕೇಟಿ ಮಾಡಿಸ್ಕೊಂಡು ಬಾ. ಸಕ್ರಿ ಕಡಿಮೆ ಹಾಕಿ. ಹಾ, ಈಗ ಹೇಳ್ರಿ, ಯಾರಿಗೆ ಬೇಲ್ ಮಾಡಿಸ್ಬೇಕು, ಯಾರಿಗೆ ಡೈವರ್ಸ್ ಕೊಡಿಸ್ಬೇಕು, ಯಾರಿಗೆ ಒಳಗ್ ಕಳಿಸ್ಬೇಕು? ಚೇ ನಾವ್ ಆತರ ಯಾವ್ದು ಕೇಸ್ ಕೊಡಕ್ ಬಂದಿಲ್ಲ ಸರ್. ಹಾ, ಮತ್ತೆ ನಮ್ ಪ್ರಿನ್ಸಿಪಲ್ಲು ನಿಮ್ಮ ಹತ್ರ ಅಪ್ರೆಂಟಿಸ್ ಆಗಿ ಕೆಲಸ ಮಾಡೋದಕ್ಕೆ ಕಳ್ಸಿದಾರ ಸರ್. ಓಹೋ, ಅವ್ರ ಹೇಳ್ರಿ ಮ್ಯಾಕ. ಹೇಳ್ರಿ ಮ್ಯಾಕ. ಏ ಹುಡುಗಿ, ಆ 3 ಕೇಟಿ ಕ್ಯಾನ್ಸಲ್ ಮಾಡ. ಅಲ್ಲಲ್ಲಿ ಮಂಗ್ಯಾಗಳ ಒಳಗ್ ಬರ್ಬೇಕಾದ್ರ ಪರ್ಮಿಷನ್ ತಗೊಂಡ್ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡ ನಿಮ್ಗ? ಕಿರಿಕಿರಿ ಮಾಡಾಕ ಇದು ಕಾಲೇಜ್ ಅಲ್ಲ. ನನ್ನಂತೆಕೇನಾರ ಹೆಚ್ಚು ಕಡಿಮೆ ಬಾಲ ಬಿಚ್ಚಿದ್ರ ಅದು ಚಲೋನೂ ಇರಂಗಿಲ್ಲ. ಲಾ ಸರ್ಕಲ್ ನೊಳಗ ಪ್ರತಿಷ್ಠತೆಯ ಪರಾಕ್ರಮಗಳಿಗೆ ಇನ್ನೊಂದು ಹೆಸರ ಈ ಮೆಣಸಿನಕಾಯಿ. ನಾನು ಬರ್ತೀನಂದ್ರ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ನನ್ನ ಬಿಟ್ಟು 3 ಫೂಟ್ ದೂರ ನಿಂತಿರ್ಬೇಕು. ತಿಳಿತೇನ್ರಲೇ? ತಿಳಿತು ಸರ್. ಹಾ, ತಗೊಳ್ರಿ ಗೆಸ್ಟ್ ಹೌಸ್ ಚಾವಿನ. ಥ್ಯಾಂಕ್ ಯು ಸರ್. ಹೋಗಿ ಪ್ರೆಸ್ ಆಗ್ರಿ, ರೆಸ್ಟ್ ಮಾಡ್ರಿ. ನಾಳಿಂದ 3 ಜನ ಡ್ಯೂಟಿಗೆ ಜಾಯಿನ್ ಆಗ್ಬೇಕು. ಕೋರ್ಟ್ನ್ಯಾಗ ನಾ ಹ್ಯಾಂಗ್ ವಾದ ಮಾಡ್ತೀನಿ ನನ್ನ ನೋಡಿ ಕಲೀರಿ. ನನ್ನಂಗ ದೊಡ್ಡ ಹೆಸರು ಮಾಡ್ರಿ. ಏನ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಹಾ, ಮತ್ ಗೆಸ್ಟ್ ಹೌಸಿಗೆ ಬೆಳಿಗ್ಗೆ ಎದ್ದ ತಕ್ಷಣ ದಿನ ಬಂದ್ ನಾ ಚೆಕ್ ಮಾಡ್ತೀನಿ. ಯಾಕಂದ್ರ ನಿಮ್ಮಂತ ಬ್ಯಾಚ್ಲರ್ಗಳ ಮೇಲೆ ನನಗೆ ವಿಶ್ವಾಸನ ಇಲ್ಲ. ಬನ್ನಿ ಸರ್, ಬನ್ನಿ. ಹೋಗ್ ಬರ್ರಿ. ನಾವು ಬರೋದಾ ಸರ್? ದೇವ್ರು ಒಳ್ಳೇದ್ ಮಾಡ್ಲಿ. ಒಳ್ಳೇದ್ ಮಾಡ್ಲಿ. ದೇವ್ರು ನಿನಗೂ ಒಳ್ಳೇದ್ ನಿನಗೂ ಮಾಡ್ತೀನಿ. ಹಾಳಾಗ್ ಹೋಗು. ಏನ್ ಮಾಡ್ಬೇಕು ಮಾಡ್ಲಿ ಬಿಡ್ತಾವ ಏನು? ಯುವರ್ ಆನರ್, ಇದೊಂದು ಸಾಧಾರಣವಾದ ವರದಕ್ಷಿಣೆ ಕೇಸು. ಇಂಥ ಕೇಸ್ಗಳ ಜೊತೆ ವಾದ ಮಾಡಿ ನನಗಂತೂ ಕೆಟ್ಟ ಬೇಸರ ಆಗಿ ಹೋಗ್ಬಿಟ್ಟೈತಿ. ಹಾಗಾದ್ರೆ ಮೆಣಸಿನಕಾಯಿ ಅವರ ಇಂಥ ಸಣ್ಣ ಕೇಸ್ನ ಯಾಕೆ ವಾದ ಮಾಡ್ತಿದ್ದೀರಾ? ನನ್ನ ಜೂನಿಯರ್ಗಳಿಗೆ ನಾನು ಕೋರ್ಟ್ನಲ್ಲಿ ಹೇಗೆ ವಾದ ಮಾಡ್ತೀನಿ ಅನ್ನೋದು ತೋರಿಸೋದಕ್ಕೋಸ್ಕರ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಮೈ ಲಾರ್ಡ್. ನಿಮ್ಮ ಜೂನಿಯರ್ಗೋಸ್ಕರ ಈ ಕೇಸ್ ತಗೊಂಡ್ರಾ? ಇವಕ್ಕೇನು ಬರಬಾರ್ದಂತ ಆರ್ಡರ್ ಆರ್ಡರ್ ಆರ್ಡರ್. ಯುವರ್ ಆನರ್, ನಮ್ಮ ಎದುರಾಳೆ ಮಿಸ್ಟರ್ ಮೆಣಸಿನಕಾಯಿ ಮೊದಲು ನಿಮಾನ್ಸ್ಗೆ ಹೋಗಿ ತಲೆನ ಚೆಕಪ್ ಮಾಡಿಸಿ ಆಮೇಲೆ ಕೋರ್ಟ್ಗೆ ಬಂದು ವಾದ ಮಾಡೋದು ಒಳ್ಳೇದು ಅಂತ ಕಾಣುತ್ತೆ. ಯುವರ್ ಆನರ್, ನನ್ನ ಕಕ್ಷಿದಾರನಿಗೆ ವರದಕ್ಷಿಣೆ ಹಣ ಕೊಡ್ತೀನಿ ಅಂತ ಇನ್ನ ಮಟ್ಟ ಕೊಟ್ಟೇ ಇಲ್ಲ. ಮೇಲಾಗಿ ಹೆಂಡತಿನ ಕುತ್ಕೊಂಡು ಗಂಡನ ಮೇಲೆ ಕೇಸ್ ಹಾಕ್ಯಾಳ. ಇದು ನ್ಯಾಯವೇ ಮಹಾಸ್ವಾಮಿ? ಐ ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಯುವರ್ ಆನರ್, ನಮ್ಮ ಎದುರಾಳೆ ಮಿಸ್ಟರ್ ಮೆಣಸಿನಕಾಯಿ ಅವರು ಮುನ್ರಾಜು ಅವರೇ ತಮ್ಮ ಹೆಂಡತಿಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅಂದ್ಮೇಲೆ ತಾವೇ ಪರಿಶೀಲಿಸಿ ತೀರ್ಮಾನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನೋ ಯುವರ್ ಆನರ್, ಸುಳ್ಳ, ಎಲ್ಲ ಸುಳ್ಳ. ಇವರೆಲ್ಲಾ ಸೇರಿ ನನ್ನ ಮೇಲೆ ಅಪವಾದ ಹೊರಸಾಕತ್ತಾರ. ಈಗ ತಾನೇ ಸುಳ್ಳು ಹೇಳಿದ್ರಿ ನೀವು. ಇಕ್ಕಳದಾಗ ಇಲ್ಲಿ ಸಿಗದಂಗ ಮಾಡ್ತೀರೇನ್ರ ನಮ್ಮನ್ನ? ಬರೀ ಚೀನಾಡ್ ಬಿಟ್ರೆ ಆತನ? ಹೋಗ ಕುತ್ಕೋ. ಆರ್ಡರ್ ಆರ್ಡರ್. ಯುವರ್ ಆನರ್, ಈ ಮೆಣಸಿನಕಾಯಿಯವರು ಚಿಕ್ಕ ಮಕ್ಕಳಂತೆ ಹಠ ಮಾಡ್ತಾರೆ. ಇವರಿಗೆ ಕಪ್ ಕೊಟ್ಟ ಹಾಕೊಳ್ಳೋ ಅರ್ಹತೆ ಇಲ್ಲ. ದಟ್ಸ್ ಮೈ ಪಾಯಿಂಟ್. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಮುನಿರಾಜುರವರು ವರದಕ್ಷಿಣೆ ಕಿರುಕುಳ ಕೊಡುತ್ತಿರುವುದು ಸಾಬೀತಾಗಿದೆ. ಅವರಿಗೆ 3 ವರ್ಷಗಳ ಕಾಲ ಕಠಿಣ ಶಿಕ್ಷೆಯ ಜೊತೆಗೆ 10,000 ದಂಡ ವಿಧಿಸಲಾಗಿದೆ. ಮೆಣಸಿನಕಾಯಿಯವರು ಕೋರ್ಟಿನಲ್ಲಿ ಸಭ್ಯತೆಯಿಂದ ವರ್ತಿಸಬೇಕೆಂದು ಆದೇಶಿಸುತ್ತದೆ. ಒಳ್ಳೊಳ್ಳೆಯವ್ರ ಮಾನ ಹಳ್ಳ್ಯಾಗ ಹೋತಂತ. ಅಲ್ಲ, ಅದೇನು ಕೋರ್ಟ್ ಅಂತ ತಿಳ್ಕೊಂಡಿರೋ, ಏನು ಮೀನು ಬಜಾರ್ ಅಂತ ತಿಳ್ಕೊಂಡ್ರು? ಅಲ್ವಾ, ನೀನು ಇವ್ರ ಜೋಡಿ ಕೂಡ್ಕೊಂಡು ಕಿಸಿ 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 ಹಲ್ಲು ಕಿಸಿ ಆಗತ್ತೆಲ್ಲ. ಸ್ವಲ್ಪರ ಬುದ್ಧಿ ಐತೆ ನಿನಗ? ಅಲ್ಲ ಡ್ಯಾಡ್, ಅದು ಡ್ಯಾಡ. ಕೋರ್ಟ್ನ್ಯಾಗ ಆಗ್ಲಿ ಆಫೀಸ್ನ್ಯಾಗ ಆಗ್ಲಿ ಡ್ಯಾಡಿ ಅಂತ ಕರಿಬೇಡ. ಅದೇನಿದ್ರು ಮನೆಯಾಗ. ಎಸ್ ಬಾಸ್. ಇರ್ಲಿ ನೋಡ್ರಿ, ಶ್ರದ್ಧೆ ಇರಬೇಕು ಕಲಿಯಾಕ. ಕೋರ್ಟ್ ಅಂದ್ರ ನಮ್ಮ ಪಾಲಿಗೆ ದೇವಸ್ಥಾನ ಇದ್ದಂಗ. ಭಯ ಭಕ್ತಿಯಿಂದ ವರ್ತಿಸ್ಬೇಕು, ತಿಳಿತಿಲ್ಲ? ಸಾರಿ ಸರ್, ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗ್ಲಿಲ್ಲ ಸರ್, ಕ್ಷಮಿಸ್ಬಿಡಿ ಸರ್. ಲೈ, ಈಗಲ್ವೋ ಕಾಲಕ್ಕೆ ಬಿಚ್ಚ ಕೇಳೋ. ತಪ್ಪನ್ ಬ್ಯಾಳ ಇದ್ದಂಗದಿಲ್ಲ ನೀನು. ಮೆಣಸಿನಕಾಯಿ ಅವ್ರೆ, ಇದೆಲ್ಲ ಗೊತ್ತಿದ್ರೆ ನಾವ್ಯಾಕ್ರಿ ಅದು ನಿಮ್ಮ ಹತ್ರ ಬರ್ತಿದ್ವಿ ಪ್ರಾಕ್ಟೀಸ್ಗೆ. ಡೈರೆಕ್ಟ್ ಆಗಿ ಲಾಯರ್ ಆಗ್ಬಿಡ್ತಿಲ್ಲ. ಇಲ್ಲ, ಮ್ಯಾಜಿಸ್ಟ್ರೇಟ್ ಆಗ್ಬಾ ಮಗನ. ಸಾರಿ ಕೇಳೋ, ಸಾರಿ ಕೇಳು. ಇಲ್ಲ, ನಮ್ಮ ಅಪ್ಪಗ ಕೇಳು.
ಸಾರಿ. ಬಾ ಒಡದ್ ಹೇಳ ಬಾ. ಎಷ್ಟ್ ಚಂದ ಕೇಳ್ತಾ ನೋಡು ಸಾರಿ ಬಿಟ್ಟಿ ಬ್ಯಾಸಲಿಂದ. ಸರ್ ಚಿಕ್ಕ ಹುಡುಗ ಸರ್, ದಯವಿಟ್ಟು ಹಾ ಕ್ಷಮಿಸ್ಬಿಡಿ. ಇದೊಂದ್ ಸಲ ಕ್ಷಮಿಸಿನೇ, ಇನ್ನೊಂದ್ ಸಲ ನನ್ನ ಎದುರಿಗೆ ಹಾರಾಡಿದ್ರ ಪರಿಸ್ಥಿತಿನ ಚಲೋ ಇರಂಗಿಲ್ಲ, ತಿಳಿತೈತಿಲ್ಲ? ಇದ ಲಾಸ್ಟ್ ಅಂಡ್ ಫಾಸ್ಟ್ ವಾರ್ನಿಂಗ್. ಅಲ್ಲೇನ್ಲಿ ನನ್ನ ಮಗಳ ಅಂತೆ ಸೊನ್ನೆ ಮಾಡಕತ್ತಿದಿ? ಸರ್ ಅಲ್ಲ ಸರ್, ನಿಮ್ ಮಗ್ಳಲ್ವಾ, ಅವ್ರಿಗೂ ಸಾರಿ ಕೇಳ್ತಾ ಇದ್ದೆ ಅಷ್ಟೇ ಅಲ್ವಾ? ಹಂಗ ಮಧು, ನಾಳೆ ಮುಂಜಾನೆ ಎದ್ದ ತಕ್ಷಣ ನಂಜಪ್ಪ ಗುಂಜಪ್ಪನ ಕೇಸ್ ಇರೋದು ಸ್ಟಡಿ ಮಾಡ್ರಿ, ನೋಟ್ಸ್ ತಯಾರು ಮಾಡ್ರಿ, ತಿಳಿತಿಲ್ಲ? ಓಕೆ ಡ್ಯಾಡ್. ಮತ್ತೆ ಡ್ಯಾಡ್ ಅಂತಾಳಲ್ಲೋ ಮರ, ಎಲ್ಲಿ ಹೋಗಿ ತೊಳ್ಕೊಳ ಅಂತೀನಿ ನಾನು. ಓಕೆ ಓಕೆ ಸಾರಿ ಸಾರಿ. ಬರ್ತೀನಿ, ಹುಷಾರ. ಮಗ ತುಂಬಾ ಉರ್ಕೊಂಡಂಗ ಅವನೇ. ಮೆಣಸಿನ್ಕಾಯಿ ಅಲ್ಲಪ್ಪ, ಅದಕ್ಕೆ ನೀನ್ ಸಮಾಧಾನವಾಗಿರೋ. ಆಯ್ತಾಯ್ತು. ಏನಪ್ಪಾ ನಿನ್ನ ಹೆಸರು? ಇದೇನ್ ಸ್ವಾಮಿ ಹಿಂಗ್ ಕೇಳಿರಿ, ಇಷ್ಟು ಬೇಗ ನನ್ನ ಹೆಸರು ಮರ್ತು ಬಿಡ್ರಲ್ಲ. ಎಷ್ಟ್ ದಿನ ಜೊತೆ ಕುಡ್ದಿವಿ ಉಂಡಿವಿ. ಏನ್ ಹೇಳಕತ್ತೀರಿ? ಇದು ಕೋರ್ಟ್ ಪ್ರೊಸೀಜರ್ ಪ್ರಕಾರ ನಾ ಎಷ್ಟು ಕೇಳ್ತೀನಿ ಅಷ್ಟು ಹೇಳ. ಓ ಹಂಗ, ನೀವ್ ಹೊರಗಡೆ ಹೋಟ್ಲನಾಗೆ ಅದೇನ್ ಹೇಳ್ಕೊಟ್ರು ಅದನ್ನ ಚಾಚು ತಪ್ಪು ಹೇಳ್ತೀನಿ. ಆರ್ಡರ್ ಆರ್ಡರ್ ಆರ್ಡರ್. ಏನಪ್ಪಾ ನಿನ್ನ ಹೆಸರು? ಅಂಜಪ್ಪ ಸ್ವಾಮಿ. ಇವರು ನಿನಗೇನಾಗಬೇಕು? ಸ್ವಂತ ಅಣ್ಣ ಸ್ವಾಮಿ. ತಮ್ಮ ಅನ್ನೋ ಕನಿಕರನಿಲ್ದೇನೆ ಕೋರ್ಟು ಕಚೇರಿ ಅಲಸವನೆ ಬಡ್ಡಿ ಐದ. ಅದೆಂಗ್ಲ ಕನಿಕರ ಬರುತ್ತೆ ನೀನ್ ಮಾಡಿದ ಮೋಸಕ್ಕೆ? ಲೇ ನಾನೆಲ್ಲ ಮೋಸ ಮಾಡ್ದೆ? ಇನ್ನೊಂದ್ಸಲ ಮೋಸ ಗೀಸ ಅಂದ್ರೆ ಕಾಲು ಕೈ ಮೂರ್ ಮೂಲೆ ಕೊಡಿಸ್ಬಿಡ್ತೀನಿ. ನೋಡೋಣ. ನೋಡೋಣ. ಆರ್ಡರ್ ಆರ್ಡರ್ ಆರ್ಡರ್. ಇದೇನ್ ಕೋರ್ಟ್ ಅನ್ಕೊಂಡಿದ್ರೋ ನಿಮ್ಮೂರ್ ಸಂತೆ ಅನ್ಕೊಂಡಿದಿರೋ? ನಿನಗೆ ಏನೇನ್ ಆಸ್ತಿ ಇದೆ ಅಂತ ಕೋರ್ಟ್ಗೆ ಬಂದಿದ್ಯಪ್ಪ? ಏನೇನ್ ಆಸ್ತಿ ಇದೆ? ನಮ್ದ ಸ್ವಾಮಿ 10 ಕುಂಟೆ ಜಮೀನ್ ಐತೆ, ಆಮೇಲೆ 2 ಹಾಲ್ ಕೂಡ ಹಸು ಐತೆ, ಆಮೇಲೆ 1 ಗುಡಿಸ್ತಿದೆ, ಆಮೇಲೆ 2 ಓರಿ ಇದೆ, ಆಮೇಲೆ 2 ಎಮ್ಮೆ ಇದೆ, ಆಮೇಲೆ 2 ಕೋಣೆ ಇದೆ. ಸಾಕು. ಇಷ್ಟೆಲ್ಲ ಆಸ್ತಿನಲ್ಲಿ ಭಾಗ ಬೇಕು ಅಂತ ಬಂದಿದ್ಯಾ? ಸ್ವಾಮಿ ತಗಳ ಭಾಗ ಎಲ್ಲ ತಗೊಂಡು ನನ್ನ ಬೋರ್ಡ್ ಸಿಕ್ಬಿಟ್ಟಿದ್ದಾನೆ ಸ್ವಾಮಿ. ಇನ್ನೇನ್ ಭಾಗ ಕೊಡೋ ಸ್ವಾಮಿ ಅವನಿಗೆ? ಐ ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕಕ್ಷಿದಾರನಿಗೆ ನ್ಯಾಯವಾಗಿ ಸೇರಬೇಕಾದದ್ದು ಹೊಲ, ಮನಿ, ಗದ್ದೆ, ಬಾವಿ, ತೋಟ, ಆಡು, ಮೇವು, ಕೋಳಿ, ಕ್ವಾಣ ಎಲ್ಲಾನು ಅವನಿಗೆ ನ್ಯಾಯವಾಗಿ ಸೇರ್ಲೇಬೇಕು ಸ್ವಾಮಿ. ಏನು ಲಲಿತ್ ಮಹಲ್ ಪ್ಯಾಲೇಸು, ಇದ್ರಲ್ಲಿ ಭಾಗ ಕೇಳಕ್ ಬೇರೆ ಬಂದ್ಬಿಟ್ಟವ್ರೆ. ಮೈ ಲಾರ್ಡ್, ಇಂಥ ಕೇಸ್ನೆಲ್ಲ ಕೋರ್ಟ್ಗೆ ತಗೊಂಬಂದು ಕೋರ್ಟ್ ಸಮಯನ ಹಾಳು ಮಾಡ್ತಾ ಇದ್ದಾರೆ ಈ ಮೆಣಸಿನ್ಕಾಯಿ ಅವರು. ಸತ್ಯವಾಗ್ಲೂ ನಾನು ವೇಸ್ಟ್ ಮಾಡಿಲ್ರಿ ಟೈಮು. ಇವ್ರೆಲ್ಲ ಸೇರ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಕತ್ರ ತೀರ್. ಸಾರಿ. ಅಪ್ಪ ಅಮ್ಮ ಮಗಳು. ನಮಸ್ತೆ ತು ಮಹಾಮಾಯೆ ಶ್ರೀ ಪೀಠಸುರ ಪೂಜಿತೆ ಶಂಕುಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಅಕ್ಕ ಅಕ್ಕ. ಹಾ ಅಕ್ಕನ? ಯಾರಪ್ಪ ನೀನು? ನಾನಕ್ಕ, ಅದೇ ನಿನ್ ತಮ್ಮ ಬಾಲಾಜಿ. ಬಾಲಾಜಿನ? ಶಿವನಿ. ಯಾರಕ್ಕ? ಯಾರ್ ತಮ್ಮ? ಅದೇ ಕಣಕ್ಕ, ನಿಮ್ ಚಿಕ್ಕಪ್ಪನ ಭಾವನ ತಂಗಿಯ ಮಗಳ ಗಂಡನ ಹೆಂಡತಿಯ 2ನೇ ಮಗನ ಅಕ್ಕನ ತಮ್ಮನ ಕೊನೆಯ ತಮ್ಮ ಕಣಕ್ಕ. ನಿನಗೆ ಚಿಕ್ಕ ವಯಸ್ಸಲ್ಲಿ ಚಿಕನ್ ಇಷ್ಟ ಅಂತ ಹೇಳಿ ಆ ಕಾಳನ್ ಕೋಳಿ ಹಿಂದೆ ಓಡೋದೋನು ಇವಾಗ ಬರ್ತಿದೀನಿ ಕಣಕ್ಕ. ಓ ಅವನಾ? ಈಗ ಗೊತ್ತಾಗ್ತಾ ಇದೆ. ಇಷ್ಟ ದಿವ್ಸ ಆ ಕೋಳಿ ಹುಡುಕ್ತಿದ್ಯಲ್ಲ, ಸಿಕ್ತಾ? ಅದು ಇಲ್ಲೇ ಎಲ್ಲೋ ಬಂದಂಗಾಯ್ತಕ್ಕ. ಮಾಧ್ಯಮದ ಮಂದಿಗೆಲ್ಲ ಈ ನರಿ ಮೈಲಾರಿಯ ನಮಸ್ಕಾರಪ್ಪ. ನೋಡ್ರಪ್ಪ, ನಮ್ಮ ಹೋಮ್ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಇನ್ನೂ 10 ನಿಮಿಷ ಆಕತೆ. ಅದ್ಯಾಕೆ 10 ನಿಮಿಷ? ನೋಡ್ರಪ್ಪ, ಇವತ್ತು ಶುಕ್ರವಾರ 10:30 12 ಗಂಟೆವರೆಗೂ ರಾವ್ ಕಾಲ ಐತಿ. ಹಿಂಗಾಗಿ ಇನ್ನು 10 ನಿಮಿಷನ್ಯಾಗ ರಾವ್ ಕಾಲ ಮುಗಿದ್ ಬಿಡ್ತೈತಿ. ನಮ್ಮ ಸರ್ ಬಂದ್ಬಿಡ್ತಾರ. ಅಲ್ರಿ, ಒಬ್ಬ ಹೋಮ್ ಮಿನಿಸ್ಟರ್ ಮಾಡೋ ಕೆಲಸ ಬಿಟ್ಬಿಟ್ಟು ರಾವು ಕಾಲ ಅಂತ ಮನೇಲಿ ಕುತ್ಕೊಂಡ್ರೆ ಹೇಗ್ರಿ? ಅದನ್ನ ಮಾಡಾಕ್ ಹಚ್ಚಿದೋರ ನೀವ? ಮತ್ತಿನ್ನೇನ್ರಿ, ಮುಂಜಾನೆ ಎದ್ದು ಟಿವಿ ಚಾನಲ್ ಚಾಲು ಮಾಡಿದ್ರೆ ಅಷ್ಟ ಸಾಕು, ಸಾಲ್ ಹಿಡಿದು ಸ್ವಾಮಿಗಳ ಕುಂತಿರ್ತಾರ. 100 ವರ್ಷ ಅಡ್ವಾನ್ಸ್ ಇರೋ ಈ ಕಾಲದೊಳಗ ನಮ್ಮನ್ನ ಇನ್ನೂ 100 ವರ್ಷ ಹಿಂದಕ್ಕೆ ತಳು ವಿಚಾರಣೆ ಮಾಡಕತ್ತಾರ. ರಾಶಿ, ಗೋತ್ರ, ನಕ್ಷತ್ರ, ಪಂಚಾಂಗ ಅಂತೇಳಿ ನಮ್ಮ ಪಲ್ಲಂಗನ ಅಲ್ಲಾಡ್ಸಕತ್ ಬಿಟ್ಟಾರ್ರಿ. ರಾವ್ ಕಾಲ ಇದ್ದಾಗ ಸ್ನಾನ ಮಾಡಂಗಿಲ್ಲ, ರಾವ್ ಕಾಲ ಇದ್ದಾಗ ತಿಂಡಿ ತಿನ್ನಂಗಿಲ್ಲ, ರಾವ್ ಕಾಲ ಇದ್ದಾಗ ಮನಿ ಬಿಡಂಗಿಲ್ಲ, ಸಂಡಾಸ್ ಬಂದ್ರು ನಿಲ್ಲೂ ಪರಿಸ್ಥಿತಿ ಐತ್ರಿ. ಹಿಂಗಾಗಿ ಎಂಟರ್ಟೈನ್ಮೆಂಟ್ ಚಾನಲ್ ಎಲ್ಲ ನ್ಯೂಸ್ ಚಾನಲ್ ಆಗ್ಯಾವ, ನ್ಯೂಸ್ ಚಾನಲ್ ಎಲ್ಲ ಕ್ರೈಮ್ ಚಾನಲ್ ಆಗ್ಯಾವ. ಕ್ರೈಮ್ ಚಾನಲ್ ಮತ್ತಿನ್ನೇನ್ರಿ ಸರ,
ಪ್ರೈಮ್ ಟೈಮ್ನಾಗ ಕ್ರೈಮ್ ತೋರಿಸಿದ್ರೆ ಇನ್ನೇನಾಗತ್ತೆ? ಮಕ್ಕಳನ್ನ ಮೊದಲು ಮಲಗಿಸ್ಬೇಕಾದ್ರೆ ಜೋಗುಳ ಪದ ಲಾಲಿ ಪದ ಹಾಡಿ ಮಕ್ಕಳನ್ನ ಮಲಗಿಸ್ತಿದ್ರು. ಇವತ್ತು ಟಿವಿಯಾಗ 2 ಹೆಣ ಕ್ರೈಮ್ ಸ್ಟೋರಿ ಆಗಿ ಬಿದ್ದ ಮ್ಯಾಗ ಮಕ್ಕಳಿಗೆ ನಿದ್ದೆ ಹತ್ತದ. ಅಂದಾಗ ದೇವಸ್ಥಾನ ಕರ್ಕೊಂಡು ಹೋಗಿ ಕೈ ಮುಗಿರಿ ಅಂದ್ರೆ ಮಕ್ಕಳು ಕೈ ಮುಗಿತಾರೇನ್ರಿ? ಸಾಧ್ಯನೇ ಇಲ್ಲ. ಯಾಕಂತ ಕೇಳ್ತಿರಲ್ರಿ, ಟಿವಿಯಾಗ ಈಗ ಎಲ್ಲಾ ದೇವ್ರನ್ನು ಕಾರ್ಟೂನ್ ಮಾಡಿ ಕೈ ಬಿಟ್ಟಾರ. ದೇವ್ರ ನೋಡಿ ಕೈ ಮುಗಿ ಅಂದ್ರೆ ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ತಾರ. ಒಳ್ಳೆ ತಮಾಷೆಯಾಗಿ ಮಾತಾಡ್ತೀರಾ? ತಮಾಷೆಯಾಗಿ ಮಾಡಿದ್ರ ಸೀರಿಯಸ್ ಅಂತೀರಿ, ಸೀರಿಯಸ್ ಆಗಿ ಏನಾದ್ರು ಮಾಡಿದ್ರೆ ದೊಡ್ಡ ಮೇಗಾ ಎಪಿಸೋಡ್ ಮಾಡಿ ಕೈ ಬಿಡ್ತೀರಿ. ಓಹೋ, ನಮ್ ಸಾಹೇಬ್ರು ಬಂದ್ರಲ್ಲ. ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತು ಪಾರ್ಟಿ ಪ್ರೆಸಿಡೆಂಟ್ರೆ. ಆಗ್ಲೇ ಹೊರಡ್ತಾ ಇದ್ದೆ. ಏನಾಯ್ತು, ಟಿವಿಯಲ್ಲಿ ನಮ್ ಜಾತಿ ಸ್ವಾಮೀಜಿ ಅವ್ರದ್ದು ಏನೋ ಅವಾಂತರ ತೋರಿಸ್ತಾ ಇದ್ರು. ಅವರು ಬುದ್ಧಂ ಶರಣಂ ಗಚ್ಚಾಮಿ ಅಂತ ಸುಮ್ಮನೆ ಇರದೆ ಕಚ್ಚೆ ಬಿಚ್ಚಂ ಶರಣಾಮಿ ಅಂತ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆಯ್ತಾಯ್ತು, 10 ನಿಮಿಷಕ್ಕೆ ಬರ್ತೀನಿ. ಸಾಹೇಬ್ರ ಟೈಮ್ ಆತು, ನಡ್ರೆಲ್ಲ ಹೋಗೋಣ. ಅದ್ರಾಗ ಟಿವಿ ಅವ್ರು ಬೇರೆ ಕಾದ್ ಫುಲ್ ಹೀಟ್ ಆಗ್ಯಾರ. ಸರ್, ಇವತ್ತಿನ ಮೀಟಿಂಗ್ ಅಲ್ಲಿ ನೀವು ಮತ್ತೆ ಸಿಎಂ ಯಾವ ರೀತಿ ನಿರ್ಧಾರಗಳು ತಗೋತಿದ್ದೀರಾ? ತಗೋತೀವಿ ಸರಿಯಾದ ದೃಢ ನಿರ್ಧಾರನೇ ತಗೋತೀವಿ. ಸರ್, ಈ ಸಮಸ್ಯೆ ರಾಜ್ಯಾದ್ಯಂತ ಹೆಮ್ಮರವಾಗಿ ಕಾಡ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ ಸರ್? ಹೆಮ್ಮರ ಆಗ್ಲಿ, ಹುಣಸೆ ಮರ ಆಗ್ಲಿ, ಆಲದ ಮರ ಆಗ್ಲಿ, ಯಾವುದೇ ಮರಲ್ಲೂ ಕಡಿಕೊಡುದು. ಮರ ಉಳಿಸಿ, ಮಳೆ ಸುರಿಸಿ, ನಾಡನ್ನ ಬೆಳೆಸಿ. ಬರ್ಲಾ? ಇದೇನ್ ಹೇಳೋದ್ರು ಸರ್ ಇವರು? ಅದ ಹಸಿರು ಕ್ರಾಂತಿ. ಈಗ ನಡೆದ ಬಸರು ಕ್ರಾಂತಿ. ಸರ್, ಹೀಗ್ ಮಂದಗತಿಯಲ್ಲಿ ಸಾಕ್ತಿರೋ ಕಾಮಗಾರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಮ ನೋಡಿ, ಕಾಮ ಅನ್ನೋದು ಎಲ್ಲಿ ಅಂದ್ರಲ್ಲಿ ಗರಿಗೆದರಬಾರ್ದು. ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಅಯ್ಯೋ ಸಾಹೇಬ್ರ, ಅದು ನಿಮ್ಮ ಕಾಮಗಾರಿ ಅಲ್ಲ, ಮೆಟ್ರೋ ಕಾಮಗಾರಿ. ಓ, ಮೆಟ್ರೋ. ನಮ್ಮ ಮೆಟ್ರೋ ಬೇಗ ಕಟ್ರೋ. ಜೈ ಕರ್ನಾಟಕ. ಇದರ ಹೋಗಿ ನಿಂತ್ಕೊಳ್ಳಯ್ಯ. ಏನಿದು ಮೈ ತುಂಬ ಸಾಮಾನು? ಏಯ್, ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾ ಇದ್ದಿಲ್ಲಯ್ಯ. ನಾ ಏನ ಹೇಳಿದ್ರೆ ನೀ ಏನೋ ತಿಳ್ಕೊಂತಿಯಲ್ಲೋ ಶಿವ. ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ದಿಲ್ಲ, ಅದಕ್ಕೆ ಕೇಳಿದೆ. ಹೋಗೋ ಇವ್ ನಾಪನ, ಇದು ಡಬಲ್ ಮೀನಿಂಗ. ಇದು ಯಾವ್ದು ಇಲ್ದ ಅಡಿಗೆ ಮಾಡಕ್ ಆಗುದಿಲ್ಲ ಅಂತ ಹೇಳ್ದೆ. ಓಹೋ, ನೀ ಅಡ್ಗೆ ಅವನಾ? ಮತ್ ನನ್ನೇನ್ ಟೆರರಿಸ್ಟ್ ಅಂತ ತಿಳ್ಕೊಂಡ್ಯಾನ? ಆಯ್ತಾಯ್ತು, ತಲೆ ತಿನ್ಬಿಡು, ಹೋಗು. ಹೋಗ್ತೀನಿ ಬಿಡು. ಅದೇನ ಅಂತಾರಲ್ಲ, ಗನ್ ಮಿಷಿನ್ ಹಿಡ್ಕೊಂಡ್ಬಂದ್ರೆ ಸರಳ ಬಿಡ್ತೀರಿ, ಅಡಿಗೆ ಮನೆ ಕೆಲಸ ಮಾಡೋರು ಸಾಮಾನ್ ಚೆಕ್ ಮಾಡ್ತೀರಿ. ಬಾಯಾಗ ಸಿಕ್ಕೊಂಡು ನ್ಯಾಲ್ಗಿನ್ನೋದು ಹಳೆ ಆಕಡ ಆದಂಗ ಆತಪ್ಪ. ಮಾತಾಡ್ತೀವಿ, ಹೋಗೋ. ಬಿಡ, ನಿನ್ ಜೋಡಿ ಮಾತಾಡಕತ್ತೀನಿ. ಒಳಗ್ ಬಾ, ಕಾಫಿ ತಿಂಡಿಗೆ ಅಂತ ಮುಸ್ರಿ ನೀರು ಕುಡಿಸ್ತೀನಿ. ಮುಸ್ರಿ ನೀರು ಬಂದಾನಿಲ್ಲಿ ಹೇಳಾಕ. నమస్కారం రీ. నమస్కారం. ఎవరు మీరు? ఎవరు కావాలి? ఓహో, తెలుగు దేశం. ಬರಬ್ಬರಿ ಅಡ್ರೆಸ್ಸಿಗೆ ಬಂದಿನಿ. ದೊಡ್ಡ ಸಾಹೇಬ್ರಿಲ್ಲನ್ರಿ ಮನ್ಯಾಗ? ఎవరు? ಗೃಹ ಮಂತ್ರಿಗಳು, ದೊಡ್ಡ ಸಾಹೇಬ್ರು. ದೊಡ್ಡ ಕಾದು, పెద్ద ಮನುಷಿ. ಓಹೋ, ಬಾಳ ಮಾಡಿ ಮಂತ್ರಿಗಳು ಹೇಳ್ತಿರ್ಬೇಕು, ಅದಕ್ಕ ಪೆದ್ದ ನನ್ನ ಮಗ ಅಂತ ಕರೀತಾರೆ. ಓ ನಮಸ್ಕಾರ ರೀ, ನನ್ನ ಹೆಸರು ಬ್ಯಾಡಗಿ ಸಿದ್ದಪ್ಪ ಅಂತ್ರಿ. ನಮ್ಮೂರು ಬ್ಯಾಡಗಿ ಐತ್ ನೋಡ್ರಿ, ಅದನ್ನ ಸೇರಿಸೇ ಎಲ್ಲಾರು ಬ್ಯಾಡಗಿ ಸಿದ್ದಪ್ಪ ಅಂತ ಕರೀತಾರೆ. ಏನ್ చెప్తున్నారు మీరు? ಯಪ್ಪ, ಬೀರಲ್ರಿ, ನನ್ನ ಹೆಸರ ಬ್ಯಾಡಗಿ ಸಿದ್ದಪ್ಪ ಅಂತ. ಈ ಮನಿ ಕುಕ್ ಆಗಕ್ ಬಂದೇನ್ರಿ ನಾನು. ಕುಕ್ಕನಾ? ನಿಮ್ಮ ಊರು ಆಣಿ ಮಾಡಿ ಹೇಳ್ತೀನ್ರಿ, ನಾ ಕುಕ್ಕ ಅದೇನ್ರಿ. ఏ చిల్క అమ్మా, ఎవరే వారు? అమ్మేవాడమ్మా. ಅಮ್ಮ ಅಲ್ಲ ನಂಗರ. ಏನು ನಾಯಿ ಮರೋನಾ? అవునమ్మా. ನಾ ನಾಯಿ ಮಾರವ ಅಲ್ರಮ್ಮ. ಮತ್ ಯಾರಪ್ಪ ನೀನು? ನಮ್ಮ ಊರು ಆಣಿ ಮಾಡಿ ಹೇಳ್ತೀನ್ರಿ, ನಾ ನಾಯಿ ಮಾರವ ಅಲ್ಲ, ಕುಕ್ ಅದೀನಿ, ಅಡಿಗೆ ಭಟ್ಟ. ಓ, ಅಡಿಗೆ ಭಟ್ಟನಾ? ಹ್ಞೂನ್ರಿ, ಹೋಮ್ ಮಿನಿಸ್ಟರ್ ಉತ್ತರ ಕರ್ನಾಟಕದ ಅಡಿಗೆ ಮಾಡೋಬೇಕಂತ ಹೇಳಿದ್ರಂತ, ಅದಕ್ಕ ದೊಡ್ಡನಗೌಡ್ರು ಹೇಳಿ ಕಳಿಸ್ಕೊಟ್ಟಾರ್ರಿ. ఏ చిల్క, ఈయన తీసుకెళ్లి వంటిని చూపించు. పదండి వెళదాం. ಒಬ್ಬಂಟಿ ಕರ್ಕೊಂಡು ಹೋಗಂತವ್ರಂತಾರ, ಈಕಿ ಪದ ಹಾಡ್ತಾಳಂತ. ಏನ್ ಮಾಡ್ತಾಳ ಏನು? ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಸರ್, ಇನೋವಾ ಕಾರು, ರೆಡ್ ಕಲರು, ನಂಬರ್ ಗೊತ್ತಿಲ್ಲ ಸರ್. ಎಲ್ಲ ಕಡೆ ಇನ್ಫಾರ್ಮ್ ಮಾಡಿದೀವಿ ಸರ್. ಎಲ್ಲ ಅವರು ದೇವರಾಡೆಗೂ ಅಣ್ಣ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ವಾ? ಎಲ್ಲ ಅವರು ಎಲ್ಲಾದ್ರು ಕೇಳ್ತವ್ರಲ್ಲ ಪೊಗಳು ನನ್ನ ಮಕ್ಕ. ಏನ್ ಸರ್ ಹಂಗ ಹೊಡಿತೀರಾ? ನಮಗ್ ಗೊತ್ತಿಲ್ಲ ಅಂದ್ರು ಮತ್ತೆ ಹಾಕೊಂಡು ರುಬ್ತೀರಾ ನೀವು? ಲೇ ಮಗನ, ಸಿಟ್ಟು ತೋರಿಸ್ಬ್ಯಾಡ್ಲಿ ಅವ್ರ ಎದುರಿಗೆ. ಮತ್ತೊಂದ್ ಎರಡು ಹಾಕೊಂಡು ಗುಮ್ತಾರ.
ಒಳ್ಳೆ ದೋಸೆ ಊದಂಗ್ ಊತಾ ಇದೀರಲ್ಲ ಬಾವ ನೀವು. ಈ ನನ್ನ ಮಕ್ಳಿಗೆ ತಟ್ಟಿದ್ರೆ ನಮ್ ರಾಗಿ ರೊಟ್ಟಿ ರೊಟ್ಟಿ ತಟ್ಟದಂಗ್ ತಟ್ಟಬೇಕು. ಹಿಂಗೆ ನಮ್ಮನ್ನು ಹೊಡಿಯೋ ಪ್ರೋಗ್ರಾಮು ಯಾವಾಗಾರ ಇಟ್ಕೋಬಹುದು. ಅತ್ತಿಗೆಮ್ಮ ಏನ ಹೇಳಕತ್ತಾಳ ಸ್ವಲ್ಪ ಕೇಳ್ರಲ್ಲ. ಗೀತನ ಕರ್ಕ ಹೋದದ್ದು. ಅಯ್ಯ ಅತ್ತಿಗೆಮ್ಮ ನೀವೇನೋ ಉಳಿಸ್ತೀರಂತ ಮಾಡಿದ್ರೆ ನೀವು ಫಿಟ್ಟಿಂಗ್ ಇಡಕ ಬಂದಿರಲ್ಲ. ಅಯ್ಯ ಆ ಸಂತೂನ ಹುಡುಗಿನ ಕರ್ಕೊಂಡು ಫೋಟೋ ತೆಗಿಬೇಕು ಬಾ, ಕರ್ಕೊಂಡ್ ಬಾ ಅಂತ ಹೇಳಿದಕ್ಕ ಕರ್ಕೊಂಡು ಹೋದ್ವಿ. ಇಲ್ಲ, ಗೀತಂಗೆ ಫೋಟೋ ತೆಗಿಸ್ತೀನಿ ಅಂದ್ಬಿಟ್ಟು ಕರ್ಕ ಹೋದವನು ಇವನೇ ಈಗ ಉಲ್ಟಾ ಹೊಡಿತಾವನೆ. ಏನಾದ್ರು ವಿಷಯ ಅಣ್ಣ ಆ ಸಂತು ಅದಾನಲ್ಲ, ಗಿಫ್ಟ್ ಕೊಡ್ಬೇಕು ಕರ್ಕೊಂಬ ಅಂತ ಹೇಳ್ದ. ಹಂಗ ಹೇಳಿದ್ರೆ ಬರುದಿಲ್ಲ ಅಂತ ಹೇಳಿ ಫೋಟೋ ತೆಗಿಬೇಕಂತ ಸುಳ್ಳು ಹೇಳಿ ನಾನಾ ಗೀತಮ್ಮನ ಕರ್ಕೊಂಡು ಹೋದೆ. ಈಗ ನೀವು ಹೊಡೆತಕ್ಕ ಎಲ್ಲಿ ನಾನು ಫೋಟೋನ ತಗಲಾಕ್ತಿರೋ ಏನ? ಎಷ್ಟು ದಿವಸ ನಡೀತಾ ಇದೆ ಮಸ್ಲಾತು? ನಿನ್ ಹೋಟ್ಲು ಗೋಡೆ ಮೇಲೆ 25, 26, 27 ಅಂತ ಬರ್ದಿದ್ಯಲ್ಲ, ಏನಾದ್ರು ವಿಷಯ ಹೇಳ? ಸಂತೂನ ಅದು ಬರ್ದದ್ದು. ನಾ ಹಾಲಿನ ಲೆಕ್ಕ ಬರೆಯಕತ್ತನ ನಾ ತಿಳ್ಕೊಂಡಿನಿ. ಅವ ನನ್ನ ಸಾವಿನ ಡೇಟ್ ಫಿಕ್ಸ್ ಮಾಡಕತ್ತನ ನಾ ತಿಳ್ಕೊಂಡಿದ್ದಿಲ್ಲಪ್ಪ. ಏನು ಬೆಳಿಗ್ಗೆ ಹೊತ್ತು ಲವ್ ಸಾಂಗ್ ಹಾಕ್ಬಿಟ್ಟು ಎಲ್ಪ್ ಮಾಡ್ತಿದಂತೆ. ಸುಪ್ರಭಾತ ಸಿಡಿ ಅಂತ ಆಗ್ತಾಳ ಬದ್ಲಾಗ್ಬಿಟ್ಟಿತ್ತು. ತೂಕಾಲಿ ನನ್ನ ಮಗನೇ. ಈ ನನ್ ಮಕ್ಳೆಲ್ಲ ಒಟ್ಟಿಗೆ ಸೇರಿ ಪ್ಲಾನ್ ಮಾಡವ್ರೆ ಸರ್ ಕಿಡ್ನಾಪ್ ಮಾಡಕ್ಕೆ. ಹೌದಾ ಸರ್? ಈ ನನ್ ಮಕ್ಳು ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ ಸರ್. ಮತ್ತೆ ಸ್ಟೇಷನ್ ಕರ್ಕೊಂಡೋಗಿ FIR ಹಾಕಿ ಏರೋಪ್ಲೇನ್ ಹಚ್ಚಿ ಬಾಂಬೆ ಕಟ್ ಹಾಕಿದ್ರೆ ಎಲ್ಲ ಬಾಯ್ ಬಿಡ್ತಾರೆ ಸರ್. ಯಾವ ಕೇಸ್ ಹಾಕ್ತೀರಾ? ಅದೇ ಕಿಡ್ನಾಪ್ ಕೇಸು ಸರ್. ನಮ್ಮಲ್ಲಕ್ಕೆ ಸಂತನು ಹುಡುಗಿ ಇಬ್ರು ಲವ್ ಮಾಡ್ತಿದ್ರು, ಅದಕ್ಕೆ ಲವರ್ ಇದ್ದೆ ಹೋಗಿದ್ದಾಳೆ. ತಟ್ಟಿ ಮನೆ ನಿಂತ್ಕೊಂಡು ನೋಡ್ತೀಯ? ನನಗ್ ಬರೋ ಸಿಟ್ನ್ಯಾಗ ನಿಮ್ಮಿಬ್ಬರನ್ನು ನಾನಾ ಸಾಯಿಸ್ಬೇಕು ಅಂತ ಅನಿಸುತ್ತೆ ಅಷ್ಟ. ನಮ್ಮ ಹುಡುಗಿ ಅಂತ ಅಲ್ಕೆ ಕೆಲಸ ಮಾಡಕ್ಕಿಲ್ಲ, ನೀವೇ ಏನೋ ಮಾಡಿದ್ದೀರಾ. ಅಲ್ಕ ನನ್ ಮಕ್ಳ, ಲೋಫರ್ ನನ್ ಮಕ್ಳ, ಗೊಜ್ಜ ನನ್ ಮಕ್ಳ, ನಿಮ್ ಬಾಯಿ ಮಂಡಾಕ, ನಿಮ್ ಕೈ ಸೇದೋಗ ಹಿಂಗೆಲ್ಲ ಮಾತಾಡ್ತಿರಲ್ಲ. ನಿಮ್ಗೆ ಏನ್ ಬಂದಿದೆ ದೊಡ್ಡ ರೋಗ? ಅಪ್ಪ ಈ ಹೆಣ್ಮಗಳ ಬಾಯಿ ತೋಯ್ನ ಬಚ್ಚಲ ಮೂರೈತೋ ಯಪ್ಪ. ಮಾಲ್ತಿ ಮಾಲ್ತಿ ಯಾಕೆ ಹಂಗ ಓದ್ರಾಕತ್ತೀರಿ? ಬರಾಕತ್ತೀನಲ್ಲ. ಇವತ್ತು ನಮ್ ಟೈಮು ಬಹಳ ಚಲೋ ಅದ. ಹೌದಾ? ನಮ್ ಮನಿಗೆ ಶನಿ ಮಹಾತ್ಮರು ಬರ್ತಾರಂತ. ಅಯ್ಯ, ನಮ್ ಪುಟ್ಟಿನ ಮನ್ಯಾಗ ಇದ್ದಿದ್ರೆ ಶನಿ ಮಹಾತ್ಮ ನೋಡ್ತಿದ್ಲ ಏನ? ಮಕ್ಳ ಅವ್ರು ನೋಡಾಕ ಅವ್ರೇನು ಪುನೀತ್ ರಾಜ್ಕುಮಾರನ? ಹೋಗ ಪ್ರಸಾದಕ್ಕ ಏನ್ರ ಸಿಹಿ ತಯಾರು ಮಾಡ. ಆತಾತು ಮಾಡ್ತೀನಿ ಬಿಡ್ರಿ. ಎಷ್ಟೊತ್ತಿಗೆ ಬರ್ತೀಯೋ ಮಹಾರಾಯ? ಮಿಸ್ಟರ್ ಶಾಕಾಪುರ, ಗುಡ್ ಮಾರ್ನಿಂಗ್. ಯಾರು ನೀವು? ಖಾಕಿ ಬಟ್ಟೆ ಹಾಕೊಂಡಿರೋನ್ನ ಯಾರು ಅಂತ ಕೇಳ್ತಿರೋ ಮೊದಲನೇ ವ್ಯಕ್ತಿ ಇವರೇ ಅನ್ಸುತ್ತೆ. ಭರತ್ ರೆಡ್ಡಿ. ಓಹೋ, SP. ಅಷ್ಟೆಲ್ಲ ಗೊತ್ತಾ ನಿಮಗೆ? ನೀವು ಬಂದದ್ದು ಬಹಳ ಚಲೋ ಆತ್ ನೋಡ್ರಿ. ಇವತ್ ನಮ್ ಮನೆಗೆ ಶನಿ ಮಹಾರಾಜರು ಬರ್ತಾರಂತ. ನಾನ್ ಬಂದ್ಮೇಲೆ ಇನ್ಯಾರು ಬರೋ ಅವಶ್ಯಕತೆ ಇಲ್ಲ. ಯಾಕ? ಅವ ಏನ್ರ ಮತ್ತ ಅಪೋಸಿಷನ್ ಪಾರ್ಟಿ ಏನ? ಗೊತ್ತಿಲ್ಲ, ಆದ್ರೆ ನಮ್ದು ರೂಲಿಂಗ್ ಪಾರ್ಟಿ. ನಿಮ್ಗೆ ಚಂದಪ್ಪ ಗೊತ್ತಾ? ಚಂದಪ್ಪ ಅಂದ್ರೆ ತಲೆ ತುಂಬಾ ಏನ್ ತುಂಬ್ಕೊಂಡೇನ? ಅದು ಬಹಳ ದರಿದ್ರ, ಅದಕ್ಕ ಶನಿ ಬರೋದು. ಸದ್ಯಕ್ಕ ನಾವು ಬಂದಿವಿ. ಹಾ, ಚಂದಪ್ಪ ಅಂದ್ರೆ ಮನೆ ಜೈಲಿನ ತಪ್ಪಿಸ್ಕೊಂಡು ಹೋದ್ನಲ್ಲ, ಪೇಪರ್ನ್ಯಾಗ ಓದಿದ್ದೆ. ಗುಡ್, ನೆನ್ಪಿನ ಶಕ್ತಿ ಚೆನ್ನಾಗೇ ಇದೆ. ಅವನು ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರು ಸಹಾಯ ಮಾಡಿದ? ನಾ ಏನ್ ಮಾಡಿಲ್ಲ ಬಿಡ್ರಿ, ನಾ ಏನ್ ಮಾಡಿಲ್ಲ. ಊರು ಬಿಟ್ಟು ಊರು ಬಂದವ ನೀನು. ನಮ್ಮ ಜಾಗ ನಮ್ಗೆ ಬರ್ಕೊಡಕ್ ಯೋಚನೆ ಮಾಡ್ತೇನ? 30 ರೂಪಾಯಿಂದ 2 ಬುಲೆಟ್. ನನ್ನ ನೋಡಿದ್ರ ಸಾವು ಕಾಣ್ತದ, ಈ ಪೇಪರ್ ನೋಡು ಬದುಕು ಕಾಣ್ತದ. ಏನ್ ಮುಖ ನೋಡ್ತಿ? ಸಹಿ ಹಾಕಲೇ. ಅಯ್ಯೋ ಯಪ್ಪ, ಚಂದಪ್ಪಗ ನಾ ಉಪಕಾರ ಮಾಡಿದೆ ಅಂತ ಅವ ನನಗ್ ಉಪಕಾರ ಮಾಡಿದ್ದನ ನೋಡ್ದೆ ನಾ ಮಾರಿ ಹೊಡೆದಂಗ ಹೇಳ್ತೀರಲ್ವ? ಈಗ ನಾನು ನಿನ್ಗೆ ಇನ್ನೂ ಒಂದ್ ಸತ್ಯ ಹೇಳ್ತೀನಿ. ಆ ಚಂದಪ್ಪನ ಹೆಸರು ಹೇಳ್ಕೊಂಡು ಇಡೀ ಊರ್ನೇ ನಿನ್ ಸಾಮ್ರಾಜ್ಯ ಮಾಡ್ಕೊಂಡು ಅಲ್ಲಿ ಅಕ್ರಮ ದಂಧೆಗಳು ನಡೆಸ್ತಾ ಇದ್ಯಾ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತಲ್ಲ. ನಡ್ರಿಪ್ಪ ನಡ್ರಿ. ಏನ ಅಡಿಗಾಗೈತಿ? ಶನಿ ಮಹಾತ್ಮ ಇನ್ನೂ ಬಂದಿಲ್ಲೇನ? ಬಂದು ಹೆಗಲೇರಿ ಜೋಡಿಲೆ ಕರ್ಕೊಂಡು ಹೊಂಟಾನ, ಕಾಣವಲ್ದನ. ನಡ್ರಪ್ಪ, ನನ್ನ ಗೋತ್ರ ನೋಡ್ರಿ. ಅಲ್ಲ